ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಹೌದು, 27 ವರ್ಷಗಳ ಬಳಿಕ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಗೆಲುವು ಸಾಧಿಸುತ್ತಿದ್ದಂತೆ ಇತ್ತ ವಿಜಯಪುರದ ಎಂಡಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಸವೇಶ್ವರ ವೃತ್ತದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಕಾಸರಗೋಡು ಬಿರಾದರ್, ಭಾರತೀಯ ಜನತಾ ಪಕ್ಷವು ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡಲು ಅಗತ್ಯವಿರುವ ಬಹುಮತ ಸಾಬೀತುಪಡಿಸಿದೆ. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಇವರ ಮೇಲೆ ವಿಶ್ವಾಸ ಇಟ್ಟು ದೆಹಲಿಯ ಮತದಾರರು ಬಿಜೆಪಿ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದಂತ ಹೇಳಿದರು. ಇಂಡಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಿವಿಡೆ ಮಾತನಾಡಿ, ನರೇಂದ್ರ ಮೋದಿ ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಮೇಲೆ ನಂಬಿಕೆ ಇಟ್ಟು ದೆಹಲಿಯ ಮತದಾರರು 27 ವರ್ಷಗಳ ಬಳಿಕ ಬಿಜೆಪಿ ಸರ್ಕಾರ ರಚನೆ ಮಾಡಲು ಅವಕಾಶ ಕಲ್ಪಿಸಿದ್ದಾರೆ. ಬಿಜೆಪಿ ಪಕ್ಷ ಬಡವರ, ದಲಿತರ, ಮಧ್ಯಮ ವರ್ಗದ ಜನರ ಅಭಿವೃದ್ಧಿಗೆ ಸದಾ ಬದ್ಧವಾಗಿದೆ ಅಂತ ತಿಳಿಸಿದರು. ಸಚಿನ್ ಇಂಡಿ, ಎನ್ಕೆಎಸ್ ಟಿವಿ4, ವಿಜಯಪುರ. ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದೊಳಗೆ ಇಡೀ ದೇಶಾದ್ಯಂತ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡುವುದರ ಜೊತೆಗೆ ಇವತ್ತು ನೀವೆಲ್ಲ ನೋಡ್ತೀರಿ, ಧಾರ್ಮಿಕ ಕೆಲಸದಲ್ಲಿ ಇರಬಹುದು. ಇವತ್ತು ಕುಂಭಮೇಳದಲ್ಲಿ ಇವತ್ತು 15-20 ಕೋಟಿ ಜನರು ಅನ್ನದ, ಇವತ್ತು 40 ಕೋಟಿ ಗಟ್ಟಲೆ ಜನರು ಇವತ್ತು ಅನ್ನದ ಸಂರಕ್ಷಣೆ ಮಾಡುವಂಥದ್ದು ಅಂತ ಒಂದು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರ ಯೋಗಿನಾಥರ ಅವರ ಒಂದು ನೇತೃತ್ವದೊಳಗೆ ಇವತ್ತು ಕುಂಭಮೇಳ ಅಷ್ಟೊಂದು ವ್ಯವಸ್ಥಿತವಾಗಿ ಇವತ್ತು ಹೇಳಿದ ಧಾರ್ಮಿಕ ಕೆಲಸದಲ್ಲಿ ತೊಡಗಿದ್ದಾರಪ್ಪ ಅಂತ ಕೇಳಿದ್ರೆ ಇದು ಹಿಂದೂ ನಾವು ನೆನೆಸ್ಬೋದು, ಮುಂದೂ ಆಗಲಾರ್ದಂಥ ಇಂಥ ಒಂದು 140ನೇ ವರ್ಷದ ಇವತ್ತು ಹೇಳಿದ ನಮ್ಮ ಯೋಗಿನಾಥ ನೇತೃತ್ವದೊಳಗೆ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವ ಇವತ್ತು ಆ ಒಂದು ಕಾರ್ಯ ನಡೆದದಪ್ಪ ಅಂತ ಕೇಳಿದ್ರೆ ಇದು ಒಂದು ಭಾಳ ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಧಾರ್ಮಿಕದ ಜೊತೆಗೆ ಇವತ್ತೇನದ ಅಭಿವೃದ್ಧಿ ಕೆಲಸದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದೊಳಗೆ ಭಾಳ ಒಳ್ಳೆಯ ಕೆಲಸಗಳನ್ನು ಏನಿದೆ ಇಡೀ ಜಗತ್ತಿನಾದ್ಯಂತ ಇವತ್ತೇನದ ಮಾಡಲಿಕ್ಕೆ ಅನ್ನುವಂಥದ್ದು ತಾವೆಲ್ಲ ಮನಗಂಡಿದ್ದೀರಿ. ಹೀಗಾಗಿ ಇವತ್ತು 27 ವರ್ಷದ ನಂತರ ಇವತ್ತು ಮತ್ತು ನಮ್ಮ ರಾಜ್ಯದ ಏನು ಒಂದು ದೆಹಲಿ ಕೇಂದ್ರ ಆಡಳಿತ ಏನಿದೆ ನಮ್ಮ ಕೈಯಲ್ಲಿ ಜನರು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇವರು ಭಾಳ ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದೀರಿ, ಇವತ್ತು ಕಾಂಗ್ರೆಸ್ ಆಡಳಿತ ಪಕ್ಷ ಇವತ್ತು ಯಾವ ಪರಿಸ್ಥಿತಿ ಬಂದದ ಅನ್ನುವಂಥದ್ದು ಇಂಡಿ ಭಾಗ್ಯದ ಒಂದು ಜೊತೆಗೆ ಏನಿದೆ ಇವತ್ತೇನಿದೆ ಎಲ್ಲ ಏನು ರಾಜ್ಯ ಜಿಲ್ಲೆಗಳು ಇವತ್ತು ನಗರಾಡಳಿತಗಳು ಏನಿದೆ ರಸ್ತೆಗಳು ಇರ್ಬೋದು, ಅಭಿವೃದ್ಧಿಗಳಿರ್ಬೋದು ಏನಿದೆ ಇಲ್ಲಿವರೆಗೆಲ್ಲ ಇನ್ನೊಂದು 2 ವರ್ಷದ ನಂತರ ಆಯಿತು ಕೂಡ ಇವತ್ತು ಗತಿಸಲು ಕೂಡ ಏನಿದೆ ಒಂದು ಮುಗಿಗಾಗಿ ಕೆಲಸಗಳು ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿಲ್ಲ ಅನ್ನುವಂಥದ್ದು ನಾವು ಕೊಡಬೇಕಾಗಿದೆ. ಈ ನಿಟ್ಟಿನೊಳಗೆ ಬರುವಂಥ ದಿನಮಾನಗಳಲ್ಲಿ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನಿದೆ ಮತ್ತೆ ಏನಿದೆ ಇದು ಆಡಳಿತಕ್ಕೆ ಏನಿದೆ ಎಲ್ಲ ಕಡೆ ಇರುವ ರಾಜ್ಯದೊಳಗೆ ಕೂಡ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಜನರು ಇವತ್ತೇನಿದೆ ಮನಗಂಟುವಂಥ ಕೆಲಸಗಳೇನಿದೆ ಮಾಡಿ ಇವತ್ತೇನಿದೆ ನಮಗೆ ನೋಡ್ಲಿಕ್ಕಂತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ. ಇವತ್ತು ಜೊತೆಗೆ ಏನಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಹಿರಿಯರು ಇವತ್ತಿನ ದಿವಸ ನಮ್ಮ ಎಲ್ಲ ಸಮಾಜದ ಬಂಧುಗಳು ಏನಿದೆ ಭಾರತೀಯ ಜನತಾ ಪಾರ್ಟಿ ಕಡೆ ಏನಿದೆ ಒಲವಿಟ್ಟರು ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಏನಿದೆ ಬರುವಂಥ ದಿನಮಾನಗಳಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮುಂಬರುವ ದಿನಗಳಲ್ಲಿ ಎಲ್ಲ ಒಂದು ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ನೀವೆಲ್ಲ
ಮಾಡಿಕೊಡ್ತೀರಿ. ಇಂಥ ಒಂದು ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದೊಳಗೆ, ನರೇಂದ್ರ ಮೋದಿಜಿ ಅವರ ನೇತೃತ್ವದೊಳಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಏನು BY ಯಜುವೇಂದ್ರ